ಆ ಇಡೀ ವಚನ ಸಾಹಿತ್ಯಕ್ಕೆ ಒಂದು ಚೈತನ್ಯವನ್ನು ಕೊಟ್ಟಂಥವ್ರು ಆರ್ ಸಿ ಹಿರೇಮಠರು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಕಾರ್ಯಗತಗೊಳಿಸಿದ್ದವರು ಅಂತ ಏನೇನೋ ದೊಡ್ಡ ಈಗಿನ ಬಂದಿರುವ ಪುಡಿ ವಿಮರ್ಶಕರೆಲ್ಲ ಬರೆದಿದ್ದಾರಂತೆ. ಕುವೆಂಪು ಏನು ಮಾಡಿಬಿಟ್ಟಿದ್ದಾರೆ ಅಂತ, ಪದ್ಯ ಬರೆಯೋದು ಬಿಟ್ಟು ಕಾದಂಬರಿ ಬರೆಯೋದು ಬಿಟ್ಟು ಏನು ಮಾಡಿದ್ದಾರೆ ಅಂತ ಮಾನಸಂಗೋತ್ರಿ ಕಟ್ಟಿದ್ದಾರೆ, ಹೋಗಿ ನೋಡ್ಕೊಂಬನ್ರಿ. ಹಂಪಾ ನಾಗರಾಜಯ್ಯ ಅಂತವ್ರಿಗೆ PhD ಗೈಡ್ ಆಗಿದ್ದವರು ರಂಶ್ರೀ ಮುಗುಳಿಯವರು. ಶ್ರೀನಿವಾಸ ಹಾವನೂರ ಅಂತ ಬಾಂಬೆನಲ್ಲಿದ್ದಂಥ ಹಾವನೂರಿಗೆ ಗೈಡ್ ಆಗಿದ್ದಂಥವ್ರು ಮುಗುಳಿಯವರು. ಮೊದಲನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋದು ಯಾರಿಗೆ? ಕುವೆಂಪುಗೆ. ಎರಡನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋದು ಯಾರಿಗೆ? ಮುಗುಳಿಯವರಿಗೆ. ಇವ್ರು ಬಿಟ್ಟಾರಾ? ಆರ್ ಸಿ ಹಿರೇಮಠರು ಕರ್ನಾಟಕ ವಿಶ್ವವಿದ್ಯಾನಿಲಯದ, ಧಾರವಾಡದಲ್ಲಿರುವ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಅಧ್ಯಕ್ಷರು ಅಥವಾ ನಿರ್ದೇಶಕರು. ಆ ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಕಟ್ಟಿದವರು ಡಾಕ್ಟರ್ DC ಪಾವಟೆ ಅವರು. ತುಂಬ ದೊಡ್ಡ ಮನುಷ್ಯ ಅವರು. ಗವರ್ನರು ಆಗಿದ್ದರು, ಇನ್ನೂ ಏನೇನೋ ಆಗಿದ್ದರು. ಡಾಕ್ಟರ್ ಪಾವಟೆ ಅಂತಂದರೆ ಒಂದು ರೀತಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪು ಇದ್ದ ಹಾಗೆ. ಮಾನಸಂಗೋತ್ರ ಕಟ್ಟಿದ್ದು ಕುವೆಂಪು ಅವರೇ. ಯೂನಿವರ್ಸಿಟಿ ಕನ್ನಡ ವಿಭಾಗ ಬೇರೆ, ಒಂದು ಡಿಪಾರ್ಟ್ಮೆಂಟ್ ಒಂದು ರೂಮಲ್ಲಿ ಇರ್ಬೋದಾಗಿತ್ತು. ಆದರೆ ಮಾನಸ ಗಂಗೋತ್ರಿಯನ್ನು ಆರಿಸಿ ಅಲ್ಲೊಂದು ಇದನ್ನು ಮಾಡಿ ತಗೊಂಡೋಗಿ ಕಟ್ಟಿದ್ದು ಕುವೆಂಪು ಅವರು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಕಾರ್ಯಗತಗೊಳಿಸಿದ್ದವರು ಅಂತ ಏನೇನೋ ದೊಡ್ಡ ಈಗಿನ ಬಂದಿರುವ ಪುಡಿ ವಿಮರ್ಶಕರೆಲ್ಲ ಬರೆದಿದ್ದಾರಂತೆ. ಕುವೆಂಪು ಏನು ಮಾಡಿಬಿಟ್ಟಿದ್ದಾರೆ ಅಂತ, ಪದ್ಯ ಬರೆಯೋದು ಬಿಟ್ಟು ಕಾದಂಬರಿ ಬರೆಯೋದು ಬಿಟ್ಟು ಏನು ಮಾಡಿದ್ದಾರೆ ಅಂತ ಮಾನಸಂಗೋತ್ರಿ ಕಟ್ಟಿದ್ದಾರೆ, ಹೋಗಿ ನೋಡ್ಕೊಂಬನ್ರಿ ಅಂತೇಳಿ ನಾನು ಹೇಳೋನು ನಾನು. ಹಾಗೆ ಪಾವಟೆಯವರು ಇಲ್ದೇ ಕರ್ನಾಟಕ ವಿಶ್ವವಿದ್ಯಾನಿಲಯ ಇಲ್ಲ. ಅಷ್ಟು ದೊಡ್ಡವರು ಅವರು. ದೊಡ್ಡ ದೇಶದಲ್ಲಿ ಮೈಸೂರಿಗೆ ಸಮಾನಾಂತರವಾಗಿ ಕಟ್ಟಬೇಕಲ್ಲ. ಹಾಗೆ ಮಾಡಿದಾಗ ಹಿರೇಮಠರಂಥವನ್ನ ಅಲ್ಲಿ ತಂದು ಕೂರಿಸಿದ್ರು. ಹಿರೇಮಠರು ದೊಡ್ಡ ಸಂಶೋಧಕರು, ಗೊತ್ತಾಯ್ತಾ? ಅಲ್ಲಿದ್ದಂತಹ ಈ ಏನು ಶಿವಶರಣರ ಸಾಹಿತ್ಯವನ್ನು ಕಾಪಾಡಿ ಅದನ್ನು ಒಂದು ವ್ಯವಸ್ಥಿತವಾಗಿ ಮುದ್ರಣ ಆಗುವ ಹಾಗೆ ನೋಡಿಕೊಂಡು ಬಸವಣ್ಣನ ವಚನಗಳಿರ್ಬೋದು, ಅಕ್ಕಮಾದೇವಿ ವಚನಗಳಿರಬಹುದು, ಅಲ್ಲಮ ಪ್ರಭುವಿನ ವಚನಗಳಿರಬಹುದು, ಈ ಇಂಥ ಎಲ್ಲ ಚನ್ನಬಸವಣ್ಣನ ವಚನಗಳಿರಬಹುದು, ಇದನ್ನೆಲ್ಲ ವಿಮರ್ಶೆ ಮಾಡಿ ಶಾಸ್ತ್ರಬದ್ಧವಾಗಿ ಅದನ್ನು ಹಿಂದೆ ಇಟ್ಟದು ದೊಡ್ಡವರು ಮಾಡಿದ್ರು ಬಿಡಿ. ಪಾಗುವಾಳ ಕಟ್ಟಿ ಅಂಥವರೆಲ್ಲ ಮಾಡ್ಕೊಂಡು ಬಂದಿದ್ದನ್ನು ಇವರು ಪರಿಶೀಲಿಸಿ ಇನ್ನೂ 10 ಓಲೆಗರಿಗಳನ್ನು ತರಿಸಿ ಇಟ್ಟು ಮಾಡಿ ಆ ಇಡೀ ವಚನ ಸಾಹಿತ್ಯಕ್ಕೆ ಒಂದು ಚೈತನ್ಯವನ್ನು ಕೊಟ್ಟಂಥವ್ರು ಆರ್ ಸಿ ಹಿರೇಮಠರು. ಇವರ ಹೆಸರು ತಪ್ಪಾಗಿ ಅಂದರೆ ಅವರು ವಿರೋಧಿಸುವ ಹಾಗೆ ಈ ಹೊಸ ಬೆಂಗಳೂರಿನ ಹೊಸ ಅಲ್ಲೇ ಅವರು ಹಂಪನ ಕಾಲದಲ್ಲಿ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿ ಇಲ್ಲ. ಹಿರೇಮಠರು ಯಾರು? ಹಿರೇಮಠರಿಗೂ ಇದಕ್ಕೂ ಏನು ಸಂಬಂಧ? ಪರಿಷತ್ತಿಗೆ ಅವ್ರೇನು ಮಾಡಿದ್ದಾರೆ? ಇಂಥವ್ರನ್ನ ಮಾಡಬೇಕು ಅಂಥೇಳಿ ಕೆಲವರೆಲ್ಲ ಪರಿಷತ್ನಲ್ಲಿ ಸೆಕ್ರೆಟರಿ ಆಗಿದ್ದವರೆಲ್ಲ ರಾಜೀನಾಮೆ ಕೊಟ್ಟರು ಅಥವಾ ಕೊಡಿಸಿದ್ರು ಅವ್ರನ್ನ. ಅದು ಕೊನೆಗೂ ಹಿರೇಮಠರು ಸಮ್ಮೇಳನ ಅಧ್ಯಕ್ಷರಾದರು. ಅದ್ಭುತವಾದ ಭಾಷಣ ಮಾಡಿದ್ದಾರೆ. ನಾಡಿನ ಕಟ್ಟಿ ಅವರಲ್ಲಿ ಒಬ್ಬರು. ಅವರ ಕೈ ಕೆಳಗಡೆ ಬೆಳೆದವರೇ ಎಂ ಕಲಬುರ್ಗಿಯವರು, ಸುಂಕಾಪುರ ಅವರು, ಇತ್ಯಾದಿ ಬಹಳಷ್ಟು ಜನ ಬರ್ತಾರೆ. ಅವರೆಲ್ಲರೂ ಅಲ್ಲಿ ಬೆಳೆದರು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಮಾನಾಂತರವಾಗಿ ಆ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಟ್ಟಿದಲ್ಲಿ ಹಿರೇಮಠರ ಪಾತ್ರನೂ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರೇನು ವೈಸ್ ಚಾನ್ಸಲರ್ ಆಗದೇ ಇರಬಹುದು, ಆದರೆ ಆ ಅರ್ಹತೆ ಇದ್ದಂಥವರು, ಜವರೇಗೌಡರಿಗೆ ಸಮಾನವಾಗಿದ್ದಂಥವರು ಹಿರೇಮಠರು. ಅದರಿಂದ ಅಂಥವ್ರನ್ನ ನಾವು ಇವತ್ತಿಗೂ ಕೂಡ ನೆನೀಬೇಕಾದ್ದು. ಇಲ್ಲಿ ಅದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಅವ್ರು ಏನು ಮಾಡಿದ್ರು, ಇದು ಮಾಡಿದ್ರು ಅನ್ನೋದ್ರಲ್ಲಿ ನನಗೇನು ಅರ್ಥ ಕಾಣಿಸ್ತಾ ಇಲ್ಲ. ಹಾಗಾಗಿ ಹಿರೇಮಠರು ಅವ್ರ ಪುಸ್ತಕಗಳೆಲ್ಲ ನಾನು ಇದೇ ಓದಿದ್ದೀನಿ. ಅವ್ರ ಮನೆಗೆ ಬೇಕಾದ ಸಲ ಹೋಗಿದ್ದೀನಿ, ಕರೆದಿದ್ದಾರೆ. ಸ್ವಲ್ಪ ಕುಳ್ಳಾದರೂ ಮುಖದಲ್ಲಿ ಏನೋ ಸ್ವಲ್ಪ ಮಡವೆ ಥರ ಕುಳ್ಳು ಇದೆಲ್ಲ ಇದ್ದಿದ್ರು ಕೂಡ ಗಟ್ಟಿ ಮನುಷ್ಯ. ತಾನು ಆಡಿದ ಮಾತಿಗೆ ನಿಲ್ತಾ ಇದ್ದಂಥ ಮನುಷ್ಯ. ಹಿರೇಮಠನ ಭಾಳ ಹತ್ತಿರದಿಂದ ನಾನು ಹೋಗಿ ನೋಡಿದ್ದೆ. ಯಾಕಂದರೆ ಅಲ್ಲೇ ಮೈಸೂರು ಯೂನಿವರ್ಸಿಟಿಲಿ ಹೆಂಗೆ ಓಡಾಡ್ತಾ ಇದ್ನ ನಾನು, ಹಾಗೆ ಅಲ್ಲೂ ಓಡಾಡಿದ್ದೇನೆ. ಶ್ರೀ ಮುಗುಳಿ, ರಂಗನಾಥ ಶ್ರೀನಿವಾಸ ಮುಗುಳಿ ಅಂತ ಪೂರ್ತ ಹೆಸರು. ಇವರು ಸಾಂಗ್ಲಿನಲ್ಲಿ ಇದ್ದವರು. ಗೋಕಾಕರಿಗಿಂತ ಒಂಚೂರು ವಯಸ್ಸಿನಲ್ಲೂ ಕೂಡ ದೊಡ್ಡವರು. ನೀವೆಲ್ಲರೂ ಗೊತ್ತಿರೋ ಹಾಗೆ ಅವರು ಇವತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಬಹಳ ಜನ ಬರೆದಿದ್ದಾರೆ. ಆದರೆ ಇವ್ರದ್ದು ಮುಗುಳಿಯವ್ರ ಸಾಹಿತ್ಯ ಚರಿತ್ರೆನೇ
ಅದರಲ್ಲಿ ಎಷ್ಟೋ ತಪ್ಪುಗಳಿವೆ, ದೋಷಗಳಿವೆ, ಅವೆಲ್ಲ ತಿದ್ದುಕೊಂಡು ನಾವು ಮುಂದೆ ಬೆಳಿಬೇಕಾದ್ದು ನಮ್ಮ ಕರ್ತವ್ಯ ಹೊರತು ಅವ್ರದ್ದಲ್ಲ. ಆದರೆ ರಂಶಿ ಮುಗುಳಿ ಅವರಿಂದ ಕಲಿಬೇಕಾದ್ದು, ಕಲಿಸಿದ್ದೇನವರು ಅಂತಂದರೆ ಶಿಸ್ತಿನ ಸಿಪಾಯಿ. ಸಂಶೋಧನೆ ಮಾಡೋದು ಹೇಗೆ ಅಂತ ನೀವು ತಿಳ್ಕೋಬೇಕು. ನೀವು ನೋಡಿ, ಹಂಪಾ ನಾಗರಾಜಯ್ಯ ಅಂತವ್ರಿಗೆ PhD ಗೈಡ್ ಆಗಿದ್ದವರು ರಂಶಿ ಮುಗುಳಿಯವರು. ಶ್ರೀನಿವಾಸ ಹಾವನೂರ ಅಂತ ಬಾಂಬೆನಲ್ಲಿದ್ದಂಥ ಹಾವನೂರರಿಗೆ ಗೈಡ್ ಆಗಿದ್ದಂಥವ್ರು ಮುಗುಳಿಯವರು. ಅವರು ತಮ್ಮ ವಿದ್ಯಾರ್ಥಿಗಳನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದವರು. ಅವರಿಗೆ ಫೀಡ್ ಮಾಡೋರು, ಇದನ್ನು ನೋಡಿದ್ರ, ಅದನ್ನು ಮಾಡಿದ್ರ ಅಂತ. ನಾನು ಮುಗುಳಿಯವರಿಗೆ, ನನ್ನ ಮಗಳು ಮತ್ತು ಮುಗುಳಿಯವರ ಮಗ ಇಬ್ಬರು KG1 ಅಲ್ಲಿ ವಿದ್ಯಾವರ್ಧಕ ಸಂಘದ ಸರ್ದಾರ್ ಪಟೇಲ್ ಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ಸ್ ತರಗತಿ ಆಯಿತು. ಹಾಗಾಗಿ ಪ್ರತಿದಿನ ಬರೋರು. ನಾನು ಹೋಗ್ಲೇಬೇಕಾಯ್ತು ಮಕ್ಕಳು ಕರ್ಕೊಂಬರೋದಕ್ಕೆ, ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ, ಅವರು ಅವ್ರ ಮೊಮ್ಮಗನ ಕರ್ಕೊಂಬರೋದಕ್ಕೆ ಅಂತ ಅವ್ರು ಬರೋರು. ನಾನು ಬರದೇ ಇದ್ದ ದಿನ ಅವರು ಬೆಳಗ್ಗೆನೇ ಮನೆ ಹತ್ರ ಬರೋರು. ನೀವು ನೆನ್ನೆ ಯಾಕೆ ಬರಲಿಲ್ಲ? ಹೀಗೆ ನನಗೂ ಅವ್ರಿಗೂ ಒಂದು 12 ವರ್ಷ ಪ್ರತಿದಿನ ಸೇರುವಂಥ ಒಂದು ಸುಯೋಗ ಬಂದ್ಬಿಟ್ಟು ನನಗೆ. ಅವಾಗೆಲ್ಲ ಹೇಳೋರು, ಹೊರಗಿನ ಪತ್ರಿಕೆ ಮತ್ತು ಜನಗಳ ಬಗ್ಗೆ, ಕುವೆಂಪು ಬಗ್ಗೆ, ಅದು ಹೇಳ್ತೀರಿ ಕುವೆಂಪು ಬಗ್ಗೆ ಏನು ಹೇಳಿದ್ರು ಅಂತ ಒಂದು ಈ ಥರ ಎಲ್ಲ ಇತ್ತು. ಆಮೇಲೆ ಅವರು ಒಂದು ಏನಿತ್ತು ಅಂದರೆ ಓದುವ ಕ್ರಮ. ಈಗ ಉದಾಹರಣೆ DR ನಾಗರಾಜನ್ ಪುಸ್ತಕ, ಯಾರ್ದಾರು ಹೇಳ್ಬೋದು, DR ನಾಗರಾಜ್ ಹೇಳ್ತೀನಿ. ಅಮೃತ ಮತ್ತು ಗರುಡ ಅಂತ ಪುಸ್ತಕ ಬಂದಿತ್ತು. ನಾನು ಹೇಳಿದೆ, ಅಮೃತ ಗರುಡ ಅಂತ ಬಂದಿದೆ ಸರ್, ನೀವು ನೋಡ್ಬೋದಾದ ಒಂದು ವಿಮರ್ಶಾ ಗ್ರಂಥ ಅಂತ ನಾನು ಹೇಳಿದೆ. ತಂದು ಕೊಡಪ್ಪ, ಅದು ಕೊಟ್ಟೆ. ಒಂದೇ ವಾರಕ್ಕೆ ಓದಿದ್ದು ಆಯಿತು, ಅವ್ರಿಗೆ ಪತ್ರ ಬರೆದಿದ್ದು ಆಯಿತು. ಇಂಚಿತ್ತು ತಪ್ಪುಗಳು ಇವೆ, ಆದರೂ ನಿಮ್ಮ ಮೆಚ್ಚುತ್ತೇನೆ ಅಂತ. DR ನಾಗರಾಜು ಅವರಿಗೆ ಈ ವೈನ್ಗೆ ಯಾವ ಪುಸ್ತಕ ಕೊಟ್ಟಿದ್ದು ಅಂತ ನನ್ನೇ ಕೇಳಿದ್ರು ಅವರು. ಯಾಕೆ ನಾಗರಾಜ್ ನನ್ನ ಮನೆಗೆ ಬರೋರು ನಾಗರಾಜು, ಮುಂದೆ ಹೇಳ್ತೀನಿ. ಆಮೇಲೆ ನಾನು ನೋಡಿ, ನಾಗರಾಜ್ ನಾನೇ ಕೊಟ್ಟೆ, ನಾನು ತಿಳ್ಕೊಬೇಕಾಯ್ತು. ಇನ್ನೊಬ್ಬರಿಗೆ ಗೆಳೆಯರಾಗಿ ನಿಮ್ಮ ಬೆನ್ನು ತಟ್ಟೋದು ಅಷ್ಟು ಇದು ಸೂಕ್ತ ಅಲ್ಲ. ಅವ್ರಿಗೆ ಏನು ಓದಿದಾನಯ್ಯ, ಎಷ್ಟು ತಪ್ಪುಗಳು ಹೇಳ್ಬಿಟ್ಟಿದ್ದಾನಯ್ಯ ಅಂತ ಈ ಥರ ಅವರು ಹುಡುಗರು ಎಲ್ಲ ಇದೆ ಮಾತಾಡ್ಕೊಳ್ಳೋವು, ಈ ಥರ ಇತ್ತು. ಅದು ಚಿಕ್ಕವರು ಅಂತ ಭೇದ ಅವರಲ್ಲಿ ಇರಲಿಲ್ಲ. ಇವರ ಕನ್ನಡ ಸಾಹಿತ್ಯ ಇತಿಹಾಸ ಅನ್ನೋದು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಮುದ್ರಣ ಆಗಬೇಕಾಗಿತ್ತು. ಅದಕ್ಕೆ ಕಮಿಟಿನಲ್ಲಿ ಯಾರ್ಯಾರು? ಕುವೆಂಪು, ಆಮೇಲೆ ಇವರು ತೀನಂ ಶ್ರೀಕಂಠಯ್ಯ, ಮುಗುಳಿಯವರು ಕಮಿಟಿಲಿದ್ದರು. ಇವರೇ ಬರೆದಿದ್ದು ಪುಸ್ತಕ, ಕಮಿಟಿನಲ್ಲಿದ್ದರು. ಅಷ್ಟೊತ್ತಿಗೆ ಇವರು ಅದು ಅನೌನ್ಸ್ ಆಗುವಾಗ ಇವರು ಪ್ರೊಫೆಸರ್ ಆಗೇ ಇದ್ದಷ್ಟೇ. ಅನೌನ್ಸ್ ಆಗುವಾಗ ಇವರು ವೈಸ್ ಚಾನ್ಸಲರ್ ಆಗ್ಬಿಟ್ರು 55 ಸುಮಾರಿಗೆ. ಯಾವಾಗಲೂ ಸರಿ ಮೀಟಿಂಗ್ ಇಟ್ಕೊಂಡ್ರು. ಎಲ್ಲಿ? ಮೈಸೂರು ಯೂನಿವರ್ಸಿಟಿಯ ಒಂದು ಇದರಲ್ಲಿ. ಅವರು ವೈಸ್ ಚಾನ್ಸಲರ್ ಹೊರಗಡೆ ಬರೋಕ್ಕೆ ಆಗ್ತಿರಲಿಲ್ವಲ್ಲ. ಇವರು ತೀನಂ ಶ್ರೀಕಂಠಯ್ಯನವ್ರ ಮನೇಲಿ ಉಳ್ಕೊಂಡಿದ್ರು. ಏನು ಮಾಡ್ತಾನಪ್ಪ ಏನೋ ಈ ಪುಣ್ಯಾತ್ಮ ಈ ಪುಟ್ಟಪ್ಪ ಅಂತ ಇಬ್ಬರು ಬ್ರಾಹ್ಮಣರು. ಏನು ನಮಗೇನು ಕೊಟ್ಟೆ ಆಗ್ತಾನೋ ಏನೋ ಅಂತ, ಏನು ಹೆದರ್ಕೊಂಬೇಡ, ಏನೋ ಮಾಡೋಣ ಅಂತ ತೀನಂ ಶ್ರೀಕಂಠಯ್ಯನವರು ಒಂದು ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋದರು. ಇಬ್ಬರು ಹೋದರು, 3 ಜನ ಕೂತಿದ್ರು. ಅವರು ಇವ್ರು ಕೊಟ್ಟಿದ್ರಲ್ಲ ಸ್ಕ್ರಿಪ್ಟು, ಇನ್ನೇನೂ ಓದಿಲ್ಲ, ತನ್ನ ಬಗ್ಗೆ ಏನು ಬರೆದವರು ಅದನ್ನು ಮಾತ್ರ ನೋಡಿದ್ರು ಅವರು. ಪುಟ್ಟಪ್ಪನವರು ಇದು ಮುದ್ರಣಕ್ಕೆ ನನಗೆ ಸಮ್ಮತಿ ಇಲ್ಲ ಅಂದರು. ಇದು ಹೇಳಬೇಕು ನಾನು. ಮುಗುಳಿ ಅವರು ನನಗೆ ಹೇಳಿದ್ದು, ನಿಮ್ಮ ಪುಟ್ಟಪ್ಪ ಮಾಡಿದ್ದೆ ಆ ಕೆಲಸ, ಇವರು ಏನು ಸಾಮಾನ್ಯದವರಲ್ಲ. ಆಮೇಲೆ ಹೇಳ್ತೀನಿ, ಆಯಿತು ಸರ್, ನೀವು ಪೂರ್ತ ಓದಿದ್ರೆ ತೀನಂ ಶ್ರೀಕಂಠಯ್ಯನವರು. ಮುಗುಳಿಯವರು ಭಾಳ ಸಮತೋಲನದಿಂದ ಎಲ್ಲವನ್ನೂ ವಿಮರ್ಶೆ ಮಾಡ್ಕೊಂಬಂದಿದ್ದಾರೆ ಸರ್. ಎಲ್ಲರಿಗೂ ಮಾಡಿರೋ ವಿಮರ್ಶೆನೇ ನಿಮಗೂ ಮಾಡಿದ್ದಾರೆ ಅಂತ. ರಾಮಾಯಣ ದರ್ಶನ ಬಗ್ಗೆ ಬಹಳ ಕಟುವಾಗಿ ಮಾತಾಡಿದ್ದಾರೆ, ಅವ್ರಿಗೆ ಸಮ್ಮತ ಇಲ್ಲ, ಕೇಳಿಬೇಕಾದ್ರೆ ಮುಗುಳಿಯವ್ರನ್ನ ಅಂದ್ರಂತೆ ಅವರು. ಇವ್ರು ಹೇಳಿದ್ರು ಹೌದು ಅಂದರು. ಇವ್ರು ಅದೇ ಹೇಳಿ, ಇವರು ಸಾಮಾನ್ಯದವ್ರು ಅಲ್ಲ ಅಂತ. ಮೊದಲನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋದು ಯಾರಿಗೆ? ಕುವೆಂಪುಗೆ. 2ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋದು ಯಾರಿಗೆ? ಮುಗುಳಿ ಅವರಿಗೆ. ಇವ್ರು ಬಿಟ್ಟಾರ? ಯೋಚನೆ ಮಾಡಿ, ಇದು ಹೆಂಗೆ ದೊಡ್ಡವರ ಕಾಳಗ ಅನ್ನೋದು ಹೇಗಿರ್ತದೆ ಅಂತಂದ್ರೆ ಇಂಟೆಲೆಕ್ಚುವಲ್ ಇದು ಕಾಳಗ. ಆಮೇಲೆ ಮುಂದೆ ಬಹಳ ಸ್ವಾರಸ್ಯವಾಗಿದೆ. ನನಗೆ ಮಾತ್ರ ಗೊತ್ತು, ಯಾರಿಗೂ ಎಂದೂ ಹೇಳಿಲ್ಲ, ಅವರೇ ಹೇಳಿದ್ದು. ಆಯಿತು, ಇವರು ಏನು ಮಾಡೋದು ಅಂತ ಇವ್ರಿಗೆ ತೋಚಲಿಲ್ಲ ಇಬ್ಬರಿಗೂ. ಏನು ತೆಗಿಯೋದ, ಸೇರಿಸ್ಕೊಳ್ಳೋದ, ಇಡೋದ, ಇವ್ರೇನು ಒಪ್ಪಲಿಲ್ವ ಏನಂತ ಬರೀತಾರೆ ಇವರು. ಅದಕ್ಕೆ 1 ದಿನ ಅವಕಾಶ ಕೊಡಿ ಎಂದಂತೆ ಶ್ರೀಕಂಠಯ್ಯ ಅವರು. ಅಂದರೆ ಸಮಜಾಯಿಷಿ ಮಾಡಿ ಮಟ್ಟಿ ಅಂದಿ. ಇವ್ರು ಬಂದರು, ರಾತ್ರಿ ಎಲ್ಲ ಏನಯ್ಯ ಹಿಂಗೆ ಮಾಡ್ಬಿಟ್ನಲ್ಲ, ಏನೋ ಅಂದ್ಕೊಂಡಂಗೆ ಆಯ್ತಲ್ಲ, ಸರಿಯಾಗಿ ಇದು ಮಾಡಿಬಿಟ್ರಲ್ಲ ಅಂತ. ಕೆಲವು ಶಬ್ದಗಳಿವೆ, ಅದು ಈಗಿನ ಶಬ್ದ ಬಳಸೋದಿಲ್ಲ ನಾನು ಅದನ್ನು. ಈ ಥರ ಒಂದು ಇದು ಮಾಡಿಬಿಟ್ರಲ್ಲ, ಆಯಿತು. ಆಮೇಲೆ ಇವರು ಶ್ರೀಕಂಠಯ್ಯನವ್ರನ್ನ ಮಾತು ಹೇಳಿದ್ರು, ನಿಮಗೆ ಏನು ಅನ್ನಿಸ್ತದೆ?
ಇಲ್ಲ, ನಾನು ರಾಮಾಯಣ ದರ್ಶನವನ್ನು ಓದಿದ್ದೇನೆ. ಮುಗುಳಿಯವರು ಯಾವ ಕೃತಿಯನ್ನು ಓದ್ದನೆ ಮಾತಾಡ್ತಾ ಇರಲಿಲ್ಲ. ಕನ್ನಡ ಸಾಹಿತ್ಯವನ್ನು ಅರ್ದು ಕುಡಿದಿದ್ರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಆ ಎಲ್ಲ ಆಸ್ಪೆಕ್ಟ್ಸಿಂದ ರಾಮಾಯಣ ದರ್ಶನ ಎಷ್ಟು ಮಟ್ಟಿಗೆ ಅದು ಒಂದು ಕಾವ್ಯ, ಮಹಾಕಾವ್ಯ ಅನ್ನೋಕ್ಕೆ ಅವ್ರು ಸಿದ್ಧ ಇರಲಿಲ್ಲ. ಈ ಥರ ಅದೊಂದು ಕೆಲಸ ಮಾಡೋಣ ಹಾಗಾದ್ರೆ ಮುಗುಳಿಯವರೇ, ಆ ಭಾಗ ಬಿಟ್ಬಿಟ್ರೆ ನಿಮ್ದೇನು ತೊಂದರೆ ಇಲ್ವಾ, ನಿಮ್ಗೇನು ಅಡ್ಡಿ ಇಲ್ವಾ, ಅವ್ರನ್ನೂ ಕೇಳೋಣ. ಮಿಕ್ಕಿದ್ದು ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಇಬ್ಬರಿಗೂ ಯಾರಿಗೂ ಇದಿಲ್ಲ. ಈ ರಾಮಾಯಣ ದರ್ಶನ ಬಗ್ಗೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಆ ಛಂದಸ್ಸು, ಆ ಭಾಷೆ, ಈ ಥರ ಇತ್ಯಾದಿ ಇತ್ಯಾದಿ. ಸರಿ, ಇವರು ಬಂದರು, ಬೆಳಗ್ಗೆ ಹೇಳಿದರು, ಏನು ಅಂದ್ಕೊಂಡಿದ್ದೀರಿ, ಒಂದು ಕೆಲಸ ಮಾಡೋಣ, ಮುಗುಳಿಯವ್ರು ಹೇಳ್ತಾರೆ ಆ ರಾಮಾಯಣ ದರ್ಶನ ಅನ್ನೋ ಭಾಗನ ಇಲ್ಲ ಕನ್ನಡದಲ್ಲಿ ಇರಲಿ, ಕನ್ನಡದ ಆವೃತ್ತಿಯಲ್ಲಿ, ಬೇರೆ ಯಾವ ಭಾಷೆಗೂ ಅದು ಅನುವಾದ ಆಗದೆ ಇದ್ದಂಗೆ ಬೇಕಾದ್ರೆ ಅವ್ರು ಒಪ್ತಾರೆ. ಇಲ್ಲ ಕನ್ನಡದಲ್ಲೂ ಬೇಡ ಅಂದರೆ ಬೇಡಲೇ ಬೇಡ ಅಂದ್ಬಿಟ್ರು ಅವರು. ಬೇಡಲೇ ಬೇಡ, ಹಾಗೆ ಇಲ್ಲ, ಓ ಮಾಡ್ಕೋಬೋದು, ಬರ್ಕೊಡ್ತೀನಿ, ಬರ್ಕೊಬಿಟ್ರು. ಎಂತ ಇದು ನೀವು ಗಣಪತಿಯವರೇ, ದೊಡ್ಡವರಲ್ಲಿರುವಂತಹ ಸಣ್ಣತನ ಅಲ್ಲ ಅಲ್ಲ ಅಲ್ಲ, ಇದು ಕಿತಾಪತಿ ಪೊಲಿಟಿಕ್ಸ್. ಪಾಲಿಟಿಕ್ಸ್. ಹಾಗಾಗಿ ಅವ್ರು ಎಂದೂ ಯಾರಿಗೂ ಇದು ಮಾಡಿದವರಲ್ಲ. ಅವರ ಮನೆಯಲ್ಲಿ ಯಾವುದೋ ಒಂದು ಮಗು ಇತ್ತು. ಆ ಮಗು ಬೆಂಗಳೂರಿನಲ್ಲಿ ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಇವರು ಅಲ್ಲಿದ್ದರು, ಸಾಂಗ್ಲಿ ಅನ್ನೋದು. ಅದೇನು ತೊಂದರೆ ಆಗಿತ್ತು, ಅಂಗವಿಕಲ ಮಗು ಇರಬಹುದು ಅಂತ ಕಾಣಿಸುತ್ತೆ, ಅಥವಾ ವಿಕಲಾಂಗಲ ಏನೇನೋ ಅಂತಾರ ಶಬ್ದಗಳಿಗೆ. ವಿಶೇಷ ಚೇತನ ಅಂತಾರಲ್ಲ, ಆ ವಿಶೇಷ ಚೇತನ ಮಗು ತೀರ್ಕೊಂಡ್ಬಿಡ್ತು. ಅದರ ಎಲ್ಲ ಕರ್ಮ, ಕ್ರಿಯೆ, ಸಂಸ್ಕಾರ ಎಲ್ಲ ಮಾಡಿದವರು ತೀನಂಶಿಕಂಠೆಯವರು. ಮುಗುಳಿಯವರು ಬರೋಕ್ಕೆ ಆಗಲಿಲ್ಲ. ಬರೋಕ್ಕಾಗಲಿಲ್ಲ. ಏನೋ ಅಲ್ಲಿ ಒತ್ತಡಗಳು, ಅಲ್ಲಿಯ ಇದು, ಅಥವಾ ಮನಸ್ಸಿಗೆ ನೋವಾಗಿತ್ತೋ ಏನೋ ಒಂದು ಮಗು ಹೋಯ್ತದು. ಅದೆಲ್ಲ ಮಾಡಿದವರು ತೀನಂಶಿಕಂಠಯ್ಯ ಅವರು. ಇಷ್ಟು ಗೊತ್ತು, ನನ್ನ ಹತ್ತಿರದಲ್ಲಿ ಇದ್ದದ್ದರಿಂದ ಇದೆಲ್ಲ ಕೂಡ ನಾನು ಕೂಡ ಕೇಳಿ ಇದನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮುಗುಳಿಯವರು ಕಾದಂಬರಿಗಳು ಬರೆದಿದ್ದಾರೆ, ಅಲ್ಲಿ ಅಗ್ನಿವರ್ಣ ಇತ್ಯಾದಿ ಇತ್ಯಾದಿ. ಅನ್ನ ಅನ್ನುವ ಒಂದು ಕಾದಂಬರಿ ಬರದಕ್ಕೂ ಬರ ಏನೋ ಬರ ಬಂದ್ಬಿಡ್ತು ಪ್ರದೇಶ, ಅದ್ರ ಬಗ್ಗೆನೇ ಬರೆದಿದ್ದಾರೆ. ಆದರೂ ಅವರು ಕ್ರಿಯೇಟಿವ್ ಆಗಿ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಒಪ್ಪಿಗೆ ಆಗಿಲ್ಲ. ವಿಮರ್ಶಕರಾಗಿಯೇ ಅವರು ಹೆಚ್ಚು ಕಾಣಿಸ್ಕೊಂಡಿದ್ದಾರೆ. ವಿಮರ್ಶಾ ಕೃತಿಗಳು ತುಂಬ ಬಂದಿವೆ. ಅವರು ಬೇಕಾಷ್ಟು ಜನಕ್ಕೆ ಮುನ್ನುಡಿ ಬರೆದಿದ್ದಾರೆ. ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಇದಿತ್ತು ಅಂದರೆ, ನನ್ನ ಪುಣ್ಯ ಅಂತಿರೋ ಅಥವಾ ಪುಣ್ಯಕ್ಕೆ ಇವಾಗ ಏನಿದು ಈ ಬ್ರಾಹ್ಮಣರ ಶಬ್ದ ಅಂತ ಏನಾದ್ರು ನಾವು ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ನಿಮ್ದೊಂದು ಪುಸ್ತಕ ಹಾಕ್ಬೇಕಲ್ಲ ನನ್ನ ಪಬ್ಲಿಕೇಶನಲ್ಲಿ ಅಂದರು. ಎಷ್ಟು ದೊಡ್ಡವರು, ಏನು ಕತೆ. ಆ ಮಾತು ಕುವೆಂಪು ಅವರಿಂದ ಬರಲಿಲ್ಲ, ಯಾರಿಂದನೂ ಬರಲಿಲ್ಲ. ಸ್ವತಃ ದುಡ್ಡು ಹಾಕಿ ಮುಗುಳಿಯವರು ಉಪಾದೇಯ ಅಂತ ನನ್ನ ವಿಮರ್ಶಾ ಸಂಕಲನ ಪ್ರಕಟಿಸಿದ್ದಾರೆ. ಅವರು ಎಲ್ಲ ಕಾಪಿನೂ ನನಗೆ ಕೊಟ್ಟು ಅವರೊಂದು 5 ಕಾಪಿಯನ್ನು ಇಟ್ಕೊಂಡು ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು, ಉಚಿತವಾಗಿ ಕೊಟ್ಕೋ, ಮಾರ್ಕೋ, ಏನಾದ್ರು ಮಾಡ್ಕೋಗು ಅಂತ ಹೇಳಿದಂತು. ರಸಿಕರಂಗ ಪ್ರಕಾಶನ, ಅವ್ರ ಕಾವ್ಯನಾಮ ರಸಿಕರಂಗ ಅಂತ. ಆ ರಸಿಕರಂಗ ಪ್ರಕಾಶನದಿಂದ ಆ ಉಪಾದೇಯ ಅನ್ನುವ ನನ್ನ ಕೃತಿಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಯಾರ ಕೈಲಿ ಮುನ್ನುಡಿ ಬರ್ಸೋಣ ಅಂತ ಕೇಳಿದೆ. ಅವ್ರು ಪ್ರಕಟಿಸ್ತಾ ಇದ್ದಾರೆ, ಅವರೇ ಮುನ್ನುಡಿ ಬರೆದು ಬಿಡ್ಬೋದು, ನಾನೇ ಬರೀತೀನಿ ಅಂದರೆ ಅಷ್ಟು ದೊಡ್ಡವರು. ನಿನ್ನ ಇಷ್ಟ ಏನಿದೆ ಅಂತ. ಸರ್, ನಾನು ಸಿದ್ದಯ್ಯ ಪುರಾಣಿಕರ ಕೈಲಿ ಬರ್ಸೋಣ ಅಂತಿದ್ದೀನಿ. ತುಂಬ ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ ಅಂದರು ನನಗೆ. ಸಿದ್ದಯ್ಯ ಪುರಾಣಿಕರಿಗೆ ಕೊಟ್ಟೆ, ತಗೊಂಡೋಗಿ ಪ್ರಿಂಟೆಡ್ ಇದನ್ನು ಕಾಪಿ, ಮುದ್ರಣ ಹಾಳೆಗಳನ್ನು ಎಷ್ಟು ಸೊಗಸಾಗಿ ಬರೆದಿದ್ದಾರೆ. ಇವತ್ತೇನು ಏನಾದರೂ ಆಗು ಮೊದಲು ಮಾನವನಾಗು ಅಂತ ಬರೆದಂಥ ಕಾವ್ಯಾನಂದ ಅವರವರು ಎಷ್ಟು ಸೊಗಸಾಗಿ ಹರಿಹರ ಪ್ರಿಯ ಅಂದ್ರೇನು, ಆ ಉಪಾದೇಯ ಅಂದ್ರೇನು ಅಂದರೆ ಸ್ವೀಕೃತಿಗೆ ಅರ್ಹವಾದದ್ದು ಅಂತ ಯಾವುದು ಅಂತ. ಅಲ್ಲೇ ಒಂದು 50-60 ಪುಸ್ತಕಗಳ ಬಗ್ಗೆ ವಿಮರ್ಶೆ ಮಾಡಿದ್ದೀನಿ ನಾನು. ಅದು ಮುಗುಳಿಯವರಿಗೆ ಇಷ್ಟ ಆಗಿತ್ತು. ಅದೆಲ್ಲವೂ ಬಂದದ್ದು ಉತ್ಥಾನದಲ್ಲಿಯೇ ಇದೇ ರಾಮಸ್ವಾಮಿಯವರು, SR ರಾಮಸ್ವಾಮಿಯವರು ಅಲ್ಲಿದ್ದರು ಸಂಪಾದಕರಾಗಿ. ನನ್ನ ಕೈಲಿ ಮಾಡಿಸಿದ್ರನ್ನ ಆ ಕೆಲಸನ. ಆವಾಗ 82 ಸುಮಾರು ಅಂತ ಕಾಣಿಸುತ್ತೆ. ಅದನ್ನು ಮುಗುಳಿಯವರು ಪ್ರಕಟಿಸಿ ನನಗೆ ಕೊಟ್ಟರು. ಅವ್ರು ಏನು ಕಾರ್ಯಕ್ರಮ ಮಾಡಿದ್ರು, ಎಲ್ಲೇ ಮಾಡಿದ್ರು ನನ್ನನ್ನು ಕರ್ಕೊಂಡು ಹೋಗೋರು, ಧೈರ್ಯವಾಗಿ ಮಾತಾಡು ಅಂತ. ಹಾಗೆ ನನ್ನನ್ನು ಪೋಷಿಸಿದವರಲ್ಲಿ, ಬೆಳೆಸಿದವರಲ್ಲಿ, ರಕ್ಷಿಸಿದವರಲ್ಲಿ ಸಾಹಿತ್ಯದಲ್ಲಿ ರಂಶ್ರೀ ಮುಗುಳಿಯವ್ರಿಗೂ ಒಂದು ಸ್ಥಾನ ಇದೆ ಅಂತ ನಾನು ತಿಳ್ಕೊಂಡು, ಇಷ್ಟು ನಾನು ಮಾತಾಡಿದ್ದೇನಿದೆ ಇಷ್ಟು ಇವಾಗ ನಾನೇನು ಒಂದು ಅಂದ್ಕೊಂಡು ಒಂದಿಷ್ಟು ಜನ ನೆನೆಯೋಣ ಅಂತ ಅಷ್ಟೇ. ಇದು ಅವ್ರನ್ನೇನು ತೂಕಕ್ಕೆ ಹಾಕುವ ಇದಿಲ್ಲ, ಅಥವಾ ಅವರ ಯಾವುದೇ ಒಂದು ಇದರಲ್ಲಿ ನಾನು ಇದರಲ್ಲಿಲ್ಲ. ಅವರವ್ರಿಗೆ ಬೇಕಾಷ್ಟು
ಗುಂಪೋ ಸಂಘವೋ ಸಂಸ್ಥೆಯೋ ಅಭಿಮಾನಿಗಳು ಇದ್ದಿರಬಹುದು. ಇದು ನಾನು ನನ್ನ ಕಣ್ಣಲ್ಲಿ ಕಂಡದ್ದನ್ನು ಗಣಪತಿ ಮುಂದೆ ಹೇಳಿದ್ದೀನಿ. ಗಣಪತಿಯ ಮೂಲಕ ಈ ನಾಡಿಗೆ, ಈ ದೇಶಕ್ಕೆ, ವಿಶ್ವಕ್ಕೆ ಇದು ಹೋಗಲಿ ಅಂತ ಆಶಿಸ್ತಾ ಇವರೆಲ್ಲರನ್ನೂ ಆ ಶಬ್ದ ನನಗೆ ಬಳಸೋದಕ್ಕೆ ಇಷ್ಟ ಇಲ್ಲದರೂ ಬಳಸ್ತೀನಿ. ಅವ್ರು ಯಾರು ನವೋದಯ ಅಂತ ಯಾರೂ ಬೋರ್ಡ್ ಹಾಕ್ಕೊಂಡಿಲ್ಲ. ಆದ್ರೆ ನವೋದಯ ಇದು. ಆದರೂ ಇವರೆಲ್ಲರೂ ನವೋದಯದವರೇ. ಈಗ ಕುವೆಂಪುನ ನವೋದಯ ಅಂತಾರೆ, ಯಾರು ಕರೆದಿದ್ದು? ಮುಗುಡೆ ಅವರು ನವೋದಯ ಅಂತಾರೆ, ಬೇಂದ್ರೆ ಅವ್ರನ್ನ ಅಂತಾರೆ, ಪೂತಿನ ಅಂತಾರೆ, ಶ್ರೀರಂಗ ಅಂತಾರೆ. ಶ್ರೀರಂಗನ ನವೋದಯ ಆದರೆ ವಿಶ್ವಾಮಿತ್ರ ಸೃಷ್ಟಿ ಯಾಕೆ ಬರೆದ್ರು? ನವ್ಯದವರು ಅದನ್ನು ನವ್ಯದ ಮೊದಲನೇ ಶ್ರೇಷ್ಠ ಕೃತಿ ಅಂತ ನೀವು ಯಾಕೆ ಒಪ್ಕೋತೀರಿ? ಹಾಗಾಗಿ ಕುವೆಂಪು ಆದರೆ ನವೋದಯದಲ್ಲಿದ್ದು ಹಾಗೆ ಪ್ರಗತಿಶೀಲ ಕಾಣಲಿಲ್ವಾ? ಸಮನ್ವಯ ಒಂದು ಚಳುವಳಿ ನೋಡಲಿಲ್ವಾ? ಅಲ್ಲಿರೋ ಶಿಷ್ಯರೆಲ್ಲ ಇವ್ರ ಶಿಷ್ಯರೇ, ಅವರೆಲ್ಲ. ಆಮೇಲೆ ಬಂಡಾಯ ನೋಡಲಿಲ್ವಾ? ಎಲ್ಲವನ್ನೂ ನೋಡಿ ಬರೆದಿದ್ದಾರಲ್ಲ. ಅದಕ್ಕೆ ಶಂಕರ್ ಮುಕಾಶಿ ಪುಣೇಕರು ಒಂದು ಮಾತು ಹೇಳ್ತಾರೆ, ಕನ್ನಡ ಸಾಹಿತ್ಯ ಅಂದರೆ ಎರಡೇ ಪ್ರಭೇದ, ಒಂದು ಪ್ರಾಚೀನ, ಇನ್ನೊಂದು ಆಧುನಿಕ. ಅಷ್ಟೇ. ಅದಕ್ಕೆ ಇವ್ರು ಯಾರಿಗೂ ಇಂಥ ಒಂದು ಚಳುವಳಿನಲ್ಲಿದ್ದವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಇದು ಆಧುನಿಕ ಚಳುವಳಿ, ಆಧುನಿಕವಾಗಿ ಕನ್ನಡ ಸಾಹಿತ್ಯವನ್ನು ಕಟ್ಟಿದವರು ಮುಂದೆ ಬರ್ತಾರೆ. ಈಗ ನೆಕ್ಸ್ಟ್ ಬರೋದು ಅವರೆಲ್ಲರೂ ಕೂಡ ಪ್ರಗತಿಶೀಲ ಚಳುವಳಿ ಅಂತ ಘೋಷಿಸ್ಕೊಂಡೇ ಬಂದರು. ಇವ್ರು ಯಾರೂ ಕೂಡ ಇಷ್ಟು ಜನ, ನಾನು ಇವಾಗ ಒಂದು 30 ಜನದ ಬಗ್ಗೆ ಮಾತಾಡಿದೆ, ಇವ್ರು ಯಾರೂ ಕೂಡ ನಾವು ನವೋದಯದವರು ಅಂತ ಘೋಷಿಸ್ಕೊಂಡಿಲ್ಲ. ಆದರೆ ನಾವು ಕರಿತೀವಷ್ಟೇ ನವೋದಯ. ಅದಕ್ಕೆ ಕಾರಣಗಳಿವೆ. ನವೋದಯ ಅಂದರೆ ಏನು ಅಂತ ಅದನ್ನು ಇವ್ರ ಮೇಲೆಲ್ಲ ಅಪ್ಲೈ ಮಾಡೋದು ಬೇಡ. ಅದೇ ಒಂದು ಸಿದ್ಧಾಂತದ ಒಂದು ಭಾಗ, ಅದು ಚಳುವಳಿಯಲ್ಲ, ಒಂದು ತತ್ವ ಸಿದ್ಧಾಂತದ ಮೇಲೆ ನಿಂತದ್ದು ನವೋದಯ. ಅದನ್ನು ಇವರು ಅನುಸರಿಸ್ಕೊಂಡು ಅವರವ್ರ ಪಾಡಿಗೆ ಅವರ ವ್ಯಕ್ತಿಯ ನೆಲೆಯಲ್ಲಿಯೇ ನಾಡು ನುಡಿಯನ್ನು ಕಂಡವರು. ಅದುವರೆಗೆ ಪ್ರಾಚೀನ ಸಾಹಿತ್ಯ ಅಂದರೆ ಪಂಪನಿಂದ ಹಿಡಿದು ಮುದ್ದಣ್ಣನವರೆಗೆ ಧರ್ಮಾಧಾರಿತವಾಗಿತ್ತು, ಧರ್ಮ ಕೇಂದ್ರವಾಗಿತ್ತು ಎಲ್ಲ ಕೃತಿಗಳು ಕೂಡ. ಆದಮೇಲೆ ಪಂಜೆಯವರು ಬಂದ ಮೇಲೆ, ಮುದ್ದಣ್ಣ ನಂತರ ಪಂಜೆಯವರು ಬಂದ ಮೇಲೆ, BMC ಅವರು ಬಂದ ಮೇಲೆ, ಇವರೆಲ್ಲ ಬಂದ ಮೇಲೆ ಇದು ನವೋದಯ ಅನ್ನುವ ಹಾಗೆ ಭಾವನೆ ಬರುವ ಹಾಗೆ ತಮ್ಮ ವ್ಯಕ್ತಿಯ ನೆಲೆಯಲ್ಲಿಯೇ ನಿಂತು ಎಲ್ಲವನ್ನೂ ಕಂಡು ತಾವು ಅನುಭವಿಸಿದ್ದನ್ನು, ಆ ಎಲ್ಲ ಭಾವನೆಗಳನ್ನು, ವಿಚಾರಗಳನ್ನು, ಆಲೋಚನೆಗಳನ್ನು ಅವರು ಈ ಮೂಲಕ ಕೊಟ್ಟರು. ಅದಕ್ಕೆ ಮುಂದೆ ಬಂದವರು ಅವರು ನವೋದಯದವರು ಅಂತ ಕರೆದ್ರೆ ಹೊರತು ಅವ್ರು ಯಾರೊಬ್ಬರು ಅವ್ರನ್ನ ನವೋದಯದವರು ಅಂತ ಗುರುತಿಸ್ಕೊಂಡಿಲ್ಲ. ಅಥವಾ ನವೋದಯದ ವಿಚಾರಗೋಷ್ಠಿ ಅಂತ ಅವ್ರು ಯಾವತ್ತೂ ಮಾಡಿಲ್ಲ. ಅಥವಾ ಕಾರಂತರು ಕುವೆಂಪು ಸೇರಿದ್ದರ ಜಾಗದಲ್ಲಿ ನವೋದಯದವರು ಇಬ್ಬರು ಸೇರಿದ್ದಾರೆ ಅಂತ ಎಂದು ಯಾರೂ ಹೇಳಿಲ್ಲ. ಅದು ನಮ್ಮ ಇದಕ್ಕೆ ಮಾಡಿಕೊಂಡಿರುವಂಥದ್ದು. ಆಧುನಿಕ ಸಾಹಿತ್ಯವನ್ನು ಕಟ್ಟಿದಂತಹವರಲ್ಲಿ ನಾನು ಹೇಳಿದೆ ಇವರೆಲ್ಲರ ಪಾತ್ರವೂ ಇದೆ. ಬೇರೆಯವರು ಇರ್ಬೋದು, ನಂಗೆ ಗೊತ್ತಿಲ್ಲದೆ ಇರೋರು ಇರ್ಬೋದು, ನಾನು ಅವ್ರು ನೋಡಲಿಲ್ಲ. ಅಥವಾ ಪುಸ್ತಕ ಓದಿರ್ಬೋದು, ಪುಸ್ತಕ ಕುರಿತು ನಾನು ಮಾತಾಡಲಿಕ್ಕೆ ಇಲ್ಲಿ ಸಿದ್ಧ ಇಲ್ಲ. ನಾನು ಕಂಡಂತಹ ಮಹಾನುಭಾವರು ಇವರು ಅಂತ ಹೇಳಲಿಕ್ಕೆ ಮಾಡಿ ಈ ಭಾಗವನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.